ಯಾರ್ ನೀವು? ಯಾರ್ ಬೇಕಿತ್ತು? ಮೇಡಮ್ಗೆ ಮದ್ವೆ ಆದ್ಮೇಲೆ ಗಂಡನ್ ಬಿಟ್ರೆ ಬೇರೆ ಯಾರು ನೆನ್ಪಿಲ್ಲ ಅನ್ಸುತ್ತೆ. ಬಾ ಒಳಗಡೆ. ಏನು ಸರ್ಪ್ರೈಸ್ ಎಂಟ್ರಿ ಮೇಡಮ್ದು? ಗೆಸ್ ಮಾಡು. ಏನೇ ಮದ್ವೆಗ್ ಮುಂಚೆ ಏನಾದ್ರು ಪ್ರೆಗ್ನೆಂಟ್ ಆಗಿದ್ಯಾ? ಏಯ್ ನಿನ್ ತಲೆ. ಪ್ರೆಗ್ನೆಂಟ್ ಆಗೋಕ್ ರೆಡಿ ಆಗ್ತಾ ಇದ್ದೀನಿ. ಅಂದ್ರೆ ಮದ್ವೆ ಫಿಕ್ಸ್ ಆಯ್ತಾ? ಕಂಗ್ರಾಚುಲೇಷನ್ ಕಣೆ. ಅಂತೂ ಲವ್ ಮಾಡಿದ ಹುಡುಗನೇ ಮದ್ವೆ ಆಗ್ತಿದ್ಯಾ. ನಾನ್ ಯಾರನ್ನೇ ಲವ್ ಮಾಡ್ತಿದ್ದೆ? ಏನೋ ಅಮ್ಮ ಗಾಸಿಪ್ ಇತ್ತಲ್ಲ, ಅದಕ್ಕೆ ಕೇಳ್ದೆ. ಪಕ್ಕ ಆಂಟಿ ತರಾನೇ ಮಾತಾಡ್ತಿದ್ಯಾ ಕಣೆ. ಲೇ ಆಂಟಿ, ನನ್ ಮದ್ವೆಗೆ 2 ದಿನ ಮುಂಚೆನೆ ಬಂದ್ಬಿಡೆ, ನಾನು ನೋಡ್ತೀನಿ ಆಯ್ತಾ? ಸರಿ. ಏ ಸುಮಾ, ನನ್ ಬೆಸ್ಟ್ ಫ್ರೆಂಡ್ ಅನು ಅಂತ. ಅನು ಇವಳು ನನ್ನ ಕಸಿನ್ ಸಿಸ್ಟರ್ ಸುಮಾ ಅಂತ. ಅನು ಅವರು ನಂಗೂ ಹಳೇ ಫ್ರೆಂಡು ಗೀತಾ. ಇವಳು ತುಂಬಾ ದಿನಗಳಾದ್ಮೇಲೆ ಸಿಕ್ಕಿರೋದು. ನಂಗ್ ಸಿಕ್ಕಿನೂ ತುಂಬಾ ವರ್ಷನೇ ಆಯ್ತು. ಸರಿ ಗೀತಾ, ನಾನ್ ಬರ್ತೀನಿ. ಏ ಇರೇ, ನೀವಿಬ್ರು ಓಲ್ಡ್ ಫ್ರೆಂಡ್ಸ್ ಅಂತೀರಾ, ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಾರ್ದಾ? ಹೌದು, ಅನು ಜೊತೆ ಮಾತಾಡೋಕೆ ನಂಗೂ ತುಂಬಾ ವಿಷಯ ಇದೆ. ನೀವಿಬ್ರು ಮಾತಾಡ್ತಾ ಇರಿ, ಮಗುನ ಸ್ಕೂಲಿಂದ ಕರ್ಕೊಂಡ್ ಬಂದ್ಬಿಡ್ತೀನಿ. ಮದ್ವೆ ಅಂತ ಗೊತ್ತಾಯ್ತು. ನನ್ನ ಎಕ್ಸ್ ಹಸ್ಬೆಂಡ್ ಜೊತೆ ತಾನೆ? ಓ ಸಾರಿ, ಬೇಜಾರಾಯ್ತಾ ಅನು? ನನ್ನ ಎಕ್ಸ್ ಹಸ್ಬೆಂಡ್ ಅಂತ ಅನ್ಬಾರ್ದಲ್ವಾ? ಯಾಕಂದ್ರೆ ಅವನೀಗ ನಿಂಗ್ ಹಸ್ಬೆಂಡ್ ಆಗ್ತಿರೋನು. ಛೇ, ನಾನ್ ವೆಡ್ಡಿಂಗ್ ಕಾರ್ಡೇ ನೋಡ್ಲಿಲ್ವಲ್ಲ. ಎಸ್, ಎಕ್ಸಾಕ್ಟ್ಲಿ ಹೀಗೆ ನೀ ನನ್ನ ಕಣ್ಣನ್ನ ನನ್ನಿಂದ ಕಿತ್ಕೊಂಡಿದ್ದು. ಸುಮಾ, ನಿನಗ್ ವಿಷಯ ಗೊತ್ತಿಲ್ಲದೆ ಸುಮ್ನೆ ಏನೇನೋ ಮಾತಾಡ್ಬೇಡ. ನನ್ ಪಾಡಗ್ ನನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡು. ಏನು? ನನಗ್ ವಿಷಯ ಗೊತ್ತಿಲ್ವಾ? ನನಗೆ ಸರಿ ಆಯ್ತು. ಏನ್ ವಿಷಯ ಅಂತ ಹೇಳು. ನೀನ್ ತಪ್ಪು ಮಾಡ್ತಾ ಇದ್ಯಾ ಅಂತ ಅನ್ನಿಸ್ತಿಲ್ವಾ ಕರ್ಣ? ಇಲ್ಲ, ಅನಿಸ್ತಿಲ್ಲ. ಕೆಲವೊಂದು ತಪ್ಪುಗಳನ್ನ ನಾವೇ ಮಾಡಬೇಕು, ಆಗ್ಲೇ ಅದು ಸರಿ ಅನ್ಸೋದು. ಇದರಿಂದ ನೀನ್ ಸುಮಾಗ್ ಮೋಸ ಮಾಡ್ತಾ ಇದ್ಯಾ ಅಂತಾನೂ ಅನ್ನಿಸ್ತಿಲ್ವಾ ನಿನ್ಗೆ? ಇಲ್ಲ, ಅನಿಸ್ತಿಲ್ಲ. ನಾನು ತುಂಬಾ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ಬೇರೆ ಆಪ್ಷನ್ ಇರ್ಲಿಲ್ವಲ್ಲ. ನಾನೇನು ಸುಮಾಗ್ ಮೋಸ ಮಾಡ್ತಿಲ್ಲ. ಪರಿಸ್ಥಿತಿ ಆಗಿದೆ, ನಾನು ಏನು ಮಾಡಲಿ? ನೀನೊಬ್ಳು ನನ್ನ ಲೈಫಲ್ಲಿ ಇಲ್ಲ ಅಂದಿದ್ದಿದ್ರೆ ನನ್ನ ಲೈಫ್ ಏನಾಗ್ತಿತ್ತೋ ಗೊತ್ತಿಲ್ಲ. ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನೇ. ಇಲ್ಲೋಡು, ಇವೆಲ್ಲ ನಮ್ಗೆ ಅರ್ಥ ಆದರೆ ಸಾಕು, ಎಲ್ರಿಗೂ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ನಾಳೆನೇ ಕೊನೆ ದಿನ ಕಣ್ಣ. ನಮ್ಮಿಬ್ರು ಮುಂದಿನ ಭವಿಷ್ಯನ ನಾಳೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ್ಲಾದ್ರೂ ಸ್ವಲ್ಪ ಮನ್ಸ್ ಬಿಚ್ಚಿ ಮಾತಾಡ್ತೀಯಾ? ನನಗೆ ಯಾಕೆ ಡಿವೋರ್ಸ್ ಕೊಡ್ತಿದ್ಯಾ ಅಂತ ಕಾರಣ ಬೇಕು. ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ, ಇವತ್ತಾದ್ರೂ ಮಾತಾಡು. ನೀನು ತುಂಬಾ ಬದಲಾಗಿದ್ಯಾ ಕಣ್ಣ. ಮೊದಲೆಲ್ಲ ನನ್ನ ಪಡಿಬೇಕು ಅಂತ ಎಷ್ಟು ರಿಸ್ಕ್ ತಗೊಳ್ತಿದ್ದೆ, ನನ್ನ ಪ್ರೀತಿಗೋಸ್ಕರ ಎಷ್ಟು ಒದ್ದಾಡ್ತಿದ್ದೆ. ಆದ್ರೆ ಇವತ್ತು ನಿನ್ನಿಂದ ನನ್ನ ದೂರ ಮಾಡೋಕ್ ಹೊರಟಿದ್ಯಾ. ಎಷ್ಟು ಚೆನ್ನಾಗಿತ್ತಲ್ಲ ನಮ್ಮ ಲೈಫ್. ನೀನೆಷ್ಟು ಪ್ರೀತಿ ಮಾಡ್ತಿದ್ದೆ, ಕೇರ್ ಮಾಡ್ತಿದ್ದೆ. ಆದ್ರೆ ಯಾಕೆ ಸಡನ್ ಆಗಿ ಹೀಗಾಯ್ತು? ನಿನ್ನ ನಂಬಿ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಕೊನೆಗೆ ನನಗೆ ಸಿಗ್ತಾ ಇರೋದೇನೋ ಡಿವೋರ್ಸಾ? ನಾನು ಇಂಟರ್ನ್ಯಾಷನಲ್ ಮಾಡೆಲ್ ಆಗಬೇಕು ಅನ್ನೋ ಕನಸಿಗೆ ಸಾಥ್ ಕೊಟ್ಟೋನು ನೀನೇ ಅಲ್ವಾ? ನಾನು ಗೆಲ್ಬೇಕು ಅಂತ ಆಸೆ ಪಟ್ಟೋನು ನೀನೇ ಅಲ್ವಾ? ಆವತ್ತಿನ ಸುಂದ್ರಿ ಇವತ್ತು ನಿಂಗೆ ಕುರೂಪಿಯಾಗಿ ಕಾಣ್ತಿದ್ದಾಳಾ?
ಆಫ್ ಆಗಿರೋ ಮೊಬೈಲ್ನ ಎಷ್ಟು ಅಂತ ನೋಡ್ತೀಯಾ ಕಣ್ಣ? ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ಯಾ? ನೀನು ಈ ಥರದವನಲ್ಲ, ನನಗೆ ಗೊತ್ತು. ಇಲ್ಲಿ ನೋಡು, ನಿನಗೆ ನಾನೇ ಬೇಕು ಅನ್ನೋದಕ್ಕೆ ನಾನು 100 ಕಾರಣ ಕೊಡ್ತೀನಿ. ಆದರೆ ನಿನಗೆ ನಾನು ಬೇಡ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಕೊಡು ನೋಡೋಣ. ಆ ಕಾರಣ ಏನು ಅಂತ ನಾನು ಹೇಳ ಕಣ್ಣ. ಆ ಕಾರಣ ನಿನ್ ಪಕ್ಕದಲ್ಲೇ ಕೂತಿದೆ. ಅನು ತಾನೆ? ಈ ಗಂಡಸ್ರು ಒಬ್ಳು ಕೈ ಕೊಡೋದೆ ಇನ್ನೊಬ್ಳನ್ ಕೈ ಹಿಡಿಯೋದಕ್ಕೆ. ಆದ್ರೆ ಈ ಹೆಂಗಸ್ರು ಒಬ್ರಿಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಅವರಿಂದ ಮೋಸ ಹೋಗಕ್ ರೆಡಿಯಾಗಿರ್ತಾರೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನ ಕೇಳಿದ್ಯಾ ಕಣ್ಣ? ಆ ಶತ್ರುನ ನಿನ್ ಪಕ್ಕದಲ್ಲೇ ಇಟ್ಕೊಂಡಿದ್ಯಲ್ಲ. ಕರ್ಣ, ನಾನು ಈಗ ಮಾತಾಡ್ಬೋದಾ? ಮಾತಾಡು. ನಾವಿವತ್ತು ಮಾತಾಡದೇ ಇದ್ರೆ ಇನ್ ಯಾವತ್ತೂ ಮಾತಾಡಕ್ಕಾಗಲ್ಲ. ನೋಡಿ, ಇದು ನಿಮ್ಮಿಬ್ರು ಜೀವನ. ಇಂಡೈರೆಕ್ಟ್ ಆಗಿ ನನ್ನ ಮಧ್ಯ ತರಬೇಡಿ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿನೇ ನಮ್ಮಿಬ್ರು ಮಧ್ಯೆ ಬಂದು ಒಕ್ಕರ್ಸ್ಕೊಂಡು ಕೂತಿದ್ಯಲ್ಲ. ನಾಳೆ ನಮ್ಮಿಬ್ರಿಗೂ ಡಿವೋರ್ಸ್ ಆಗ್ತಿರೋದಕ್ಕೆ ನೀನೇ ಕಾರಣ. ನನ್ ಕಣ್ಣೀರಿನ ಶಾಪ ನಿನ್ ತಟ್ಟೆ ಬಿಡೋದಿಲ್ಲ. ಏಯ್, ಏನ್ ಸುಮ್ಮನೆ ಇದೀನಿ ಅಂತ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಇದ್ರಲ್ಲಿ ಅನ್ನೋದೇನ್ ತಪ್ಪಿಲ್ಲ. ವಾವ್, ಸೂಪರ್ ಕಣ್ಣ. ಇಷ್ಟೊತ್ತು ನಮ್ ಬಗ್ಗೆ ಮಾತಾಡ್ದಾಗ ಒಂದ್ ಮಾತು ಕೂಡ ಆಡದೆ ಇದ್ದೋನು ಈಗ ಅವಳ ಬಗ್ಗೆ ಮಾತಾಡಿದ ತಕ್ಷಣ ಕೋಪ ಬಂದ್ಬಿಡ್ತಾ? ನಾನು ಇಷ್ಟೆಲ್ಲ ಮಾಡ್ತಾ ಇರೋದೇ ನಾನ್ ನೆಮ್ಮದಿಯಾಗಿರ್ಬೇಕು ಅಂತ. ನನ್ನನ್ನ ನೆಮ್ಮದಿಯಾಗಿರಕ್ ಬಿಡೋದೇ ಇಲ್ವಾ ನೀನು? ನನ್ ಬಿಟ್ಟು ಹೋಗು ಅಂತ ಎಸ್ಸಲ್ಲಿ ಹೇಳಿದ್ರು ಅರ್ಥ ಆಗ್ತಾ ಇಲ್ವಾ ನಿನಗೆ? ಸಾರಿ ಕಣ್ಣ, ಕೊನೆ ಗಳಿಗೆಲಾದ್ರೂ ನಿನ್ ಮನ್ಸ್ ಬದಲಾಗ್ಬೋದೇನೋ ಅನ್ನೋ ಆಸೆಲ್ ಬಂದಿದ್ದೆ. ಇಟ್ಸ್ ಓಕೆ. ಅವತ್ತು ಪ್ರೀತಿಸಿದ್ದು ನೀನೆ, ಇವತ್ತು ಬಿಟ್ಟು ಹೋಗು ಅಂತಿರೋದು ನೀನೆ. ಸುಹಾಸ್ ಬಂದೆ 2 minutes. ಸುಹಾಸ್ ನಿನ್ ಚೈಲ್ಡ್ಹುಡ್ ಫ್ರೆಂಡ್ ತಾನೇ? ನೀವಿನ್ನೂ ಟಚ್ಚಲ್ಲಿದ್ದೀರಾ? ಹಾಗೆ ಕ್ಯಾಶುವಲ್ ಆಗಿ ಕೇಳಿದೆ, ತಪ್ಪು ತಿಳ್ಕೊಬೇಡಮ್ಮ. ನಾನೇನು ತಪ್ಪಾಗಿ ಕೇಳಲ್ಲ ನಿನ್ ಥರ. ನೀನ್ ಯಾಕೋ ಓವರ್ ಆಗಿ ಮಾತಾಡ್ತಿದ್ಯಾ ಕಣ್ಣ? ಮತ್ತೆ ಹೋಗ್ತಾ ಇರು, ಏನು ಮುಖ ನೋಡ್ತಾ ಇದೀಯಾ? ಕರ್ಣ, ಕಾಮ್ ಡೌನ್. ಇದನ್ ಯಾರಿಗ್ ಹಾಕ್ತೀಯೋ ಮುಂದೆ ಅವ್ರಿಗಾದ್ರೂ ನೀಯತ್ತಾಗಿರು. ಏ ಸುಮಾ, ಸುಹಾಸ್ ನಾ ಕೇಳಿದೆ ಅಂತೇಳು. ಇಷ್ಟು ಬೇಗ ಸುಮಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲಿ ಬೇಗಾನು, ಎಷ್ಟು ದಿನದಿಂದ ಡಿವೋರ್ಸ್ಗೋಸ್ಕರ ಅವಳು ಹಿಂದೆ ಬಿದ್ದಿರೋದು ಗೊತ್ತಾ? ಅವಳು ಪದೇ ಪದೇ ಯಾಕೆ ಅಂತ ಕೇಳಿದಾಗಲೆಲ್ಲ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಸುಮಾ ಚೆನ್ನಾಗಿರ್ಬೇಕು ಅನು, ಅವಳು ಕಂಡಿರೋ ಎಲ್ಲ ಕನಸುಗಳು ನನಸಾಗಬೇಕು. ಎಲ್ಲ ವಿಷಯನೂ ಸುಮಾ ಹತ್ರ ಹೇಳ್ಕೊಂಡ್ಬಿಡ್ಬೇಕಾಗಿತ್ತು ಅನ್ಸುತ್ತೆ. ಬೇಡ ಅನು, ಅವಳ ದೃಷ್ಟಿಲಿ ಈಗ ನಾನು ಹೇಗೆ ಪೋಟ್ರೆ ಆಗಿದ್ದೀನೋ ಹಾಗೆ ಇದ್ಬಿಡ್ಲಿ. ನಿಜವಾದ ಕಾರಣ ಗೊತ್ತಾದರೆ ಸುಮಾ ನಾನು ಬಿಟ್ಟು ಹೋಗಲ್ಲ. ನಾನು ಯಾವಾಗ ಬೇಕಾದರೂ ಸಾಯ್ಬೋದು, ಆದರೆ ಸುಮಾ ಕನಸುಗಳನ್ನು ಸಾಯಿಸೋಕೆ ನನಗಿಷ್ಟ ಇಲ್ಲ. ಸುಮಾ ನನ್ನ ತುಂಬ ಪ್ರೀತಿಸ್ತಾಳೆ ಅನ್ನು. ನನಗೆ ಕ್ಯಾನ್ಸರ್ ಇರೋ ವಿಷಯ ಸುಮಾಗೆ ಗೊತ್ತಾದರೆ ಅದೇ ಕೊರಗಲ್ಲಿ ಇಡೀ ಜೀವನ ಕಳೆದ್ಬಿಡ್ತಾಳೆ. ಅವಳು ತುಂಬ ಕನಸು ಕಾಣೋ ಹುಡುಗಿ, ಡ್ರೀಮಿ ಗರ್ಲ್. ಅವಳು ಮಾಡಲಿಂಗ್ ಬಗ್ಗೆ ಮಾತಾಡ್ದಾಗಲೆಲ್ಲ ಅವಳ ಕಣ್ಣಲ್ಲಿ ಎಷ್ಟು ಸಂತೋಷ ಇರುತ್ತೆ ಗೊತ್ತಾ? ಆ ಸಂತೋಷಕ್ಕೆ ನನ್ನ ಕಾಯಿಲೆ ಅಡ್ಡ ಆಗೋದು ನನಗಿಷ್ಟ ಇಲ್ಲ. ನಾಳೆ ಡಿವೋರ್ಸ್ ಆದಮೇಲೆ ಸುಮಾಗೆ ಒಳ್ಳೆ ಜೀವನ ಸಿಗಲಿ ಅನ್ನೋದೇ ನನ್ನ ಆಸೆ. ಆ ಸುಹಾಸ್ ತುಂಬ ಒಳ್ಳೆ ಮನುಷ್ಯ. ನಾವು 3 ಜನ ಕ್ಲಾಸ್ಮೇಟ್ಸ್. ಸುಮಾ ಮತ್ತು ಸುಹಾಸ್ ಗೋಲ್ಸ್ ಒಂದೇ ಆಗಿದ್ರು ಸುಮಾ ಪ್ರೀತಿಸಿ ನನ್ನ ಮದುವೆ ಆದ್ಲು. ಇಷ್ಟೆಲ್ಲ ಆದರೂ ಕೊನೆವರೆಗೂ ಸುಮಾ ದೃಷ್ಟಿಲಿ ನೀನು ಕೆಟ್ಟವನಾಗೆ ಉಳ್ಕೊಂಡ್ಬಿಡ್ತೀಯ. ಅದೇ ನನಗೆ ಬೇಜಾರು. ನನ್ನ ಮುಗ್ದಿದ್ದ ಕತೆ ಬಿಡು, ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಕೆಟ್ಟವಳಾಗ್ತೀನಿ ಅಂತ ಗೊತ್ತಿದ್ರೂ ಕೂಡ ನನಗೆ ಹೆಲ್ಪ್ ಮಾಡ್ದಲ್ಲ.
ತುಂಬ ಥ್ಯಾಂಕ್ಸ್ ಅನು. ನನಗೀಗ ಸಮಾಧಾನ ಆಯಿತು. ನಾನಿನ್ನು ನೆಮ್ಮದಿಯಾಗಿ ಹೋಗ್ತೀನಿ. ಸತ್ಯ ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಸುಮಾ ಒಂದಿನ ಸಿಕ್ಕಿ ಕೇಳಿದ್ರೆ ನಾನು ಏನು ಹೇಳಲಿ? ನಾನು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದು. ಆದರೆ ನೀನು ಕರ್ಣನ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಹೀಗೆ ಮಾಡಿದೆ ಕರ್ಣ? ನಾನು ಎಲ್ಲಾರನ್ನೂ ಬಿಟ್ಟು ಕರ್ಣನ್ ಮದುವೆ ಆಗಿದ್ದು ಯಾಕೆ ಗೊತ್ತಾ? ಅವನಿಗಿಂತ ಇಂಪಾರ್ಟೆಂಟ್ ಈ ಪ್ರಪಂಚದಲ್ಲಿ ನನಗೇನೂ ಇಲ್ಲ ಅಂತ. ಅವನ ಜೀವಕ್ಕಿಂತ ನನ್ನ ಕನ್ಸು ಮುಖ್ಯ ಆಗೋಯ್ತಾ? ಯಾಕೆ ಈ ಥರ ಮಾಡ್ದ? ಅದು ನನ್ನ ನಿಜವಾದ ಪ್ರೀತಿ ಅಂತಾರೆ ಸುಮಾ. ತಾನು ಪ್ರೀತಿಸಿದವ್ರು ಖುಷಿಯಾಗಿರ್ಬೇಕು ಅಂತ ತಾನು ಪ್ರೀತಿನ ಬಿಟ್ಕೊಟ್ಟೋದ್ನಲ್ಲ, ಅಂಥ ಪ್ರೀತಿನ ಪ್ರಶ್ನಿಸಬಾರ್ದು ಸುಮಾ. ಎಲ್ಲಿದ್ದಾನೆ ಈಗ? ಹೇಗಿದ್ದಾನೆ? ಸತ್ಯ ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಸುಮಾ ಒಂದಿನ ಸಿಕ್ಕಿ ಕೇಳಿದ್ರೆ ನಾನು ಏನು ಹೇಳಲಿ? ಈ ವಿಷಯ ಸುಮಾಗೆ ಯಾವತ್ತೂ ಗೊತ್ತಾಗಬಾರ್ದು ಅನು. ಪ್ಲೀಸ್ ನನ್ನ ಮೇಲೆ ಆಣೆ ಮಾಡು, ನನ್ನ ಮೇಲೆ ಆಣೆ ಮಾಡು. ಆ ಪ್ರಾಮಿಸ್ನ ನಾನು ಇವತ್ತು ಬ್ರೇಕ್ ಮಾಡಿಬಿಟ್ಟೆ. ಕಣ್ಣನೇ ಇಲ್ಲ ಅಂದಮೇಲೆ ಪ್ರಾಮಿಸ್ ಇಟ್ಕೊಂಡು ಏನು ಮಾಡಲಿ? ಯಾವಾಗ ನಡೀತು ಇದೆಲ್ಲ? ತುಂಬ ದಿನಗಳೇ ಆಯಿತು ಸುಮಾ. ಲಾಸ್ಟ್ ಸ್ಟೇಜಲ್ಲಿದ್ದ. ಅವನ ಕೊನೆ ದಿನಗಳನ್ನ ಯಾರ ಜೊತೆನೂ ಕಳೀಲೇ ಇಲ್ಲ. ಎಲ್ಲೋದ ಏನಾದ ಅಂತ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ನಾನು ಎಂಥ ದಡ್ಡಿ ಅಲ್ವಾ? ನನಗೋಸ್ಕರ ಜೀವನೇ ಬಿಡೋನ್ನ ಅರ್ಥ ಮಾಡ್ಕೊಳ್ದೆ ಹೋದೆ. ಕೊನೆ ಟೈಮಲ್ಲಿ ಅದೆಷ್ಟು ಹಿಂಸೆ ಪಟ್ನೋ. ಕೊನೆ ಸಲ ಅವನ ಮುಖ ಕೂಡ ನೋಡಕ್ಕಾಗ್ಲಿಲ್ಲ. ಸಾರಿ ಅನು, ನಿನ್ ಬಗ್ಗೆನೂ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಸಾರಿ. ಇಟ್ಸ್ ಓಕೆ ಸುಮಾ, ನೀನು ಸಮಾಧಾನ ಮಾಡ್ಕೊ. ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಇಷ್ಟಪಟ್ಟಿದ್ದು ಸಿಗಲ್ಲ, ಸಿಕ್ಕಿದ್ರೆ ಉಳಿಯಲ್ಲ. ನಾನು ನಂದು ಅನ್ನೋ ಈ ಪ್ರಪಂಚದಲ್ಲಿ ತನ್ನೋರ್ಗೋಸ್ಕರ ತನ್ನ ಜೀವನೇ ಬಿಟ್ಟ ನನ್ನ ಕರ್ಣ. ಸುಮಾ, ಕಂಗ್ರಾಟ್ಸ್. ಲಂಡನ್ನಲ್ಲಿ ನಡೀತಿರೋ ಟಾಪ್ ಮಾಡಲಿಂಗ್ ಶೋ ಅಲ್ಲಿ ನೀನು ಸೆಲೆಕ್ಟ್ ಆಗಿದ್ಯಾ. ಬೇಗ ಮನೆಗೆ ಬಂದ್ಬಿಡು, ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು.